ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನೊಂದು ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ತುಂಬಾ ಪವರ್ಫುಲ್ ಸಾನ್ನಿಧ್ಯ. ಯಾವ ಸಾನ್ನಿಧ್ಯ ಅಂತ ಕೇಳ್ತೀರಾ? ಗುಳಿಗುಳಿ ಶಂಕರ. ನೋಡಿ, ದೇವಾಲಯದಲ್ಲಿ ಒಂದು ಸಣ್ಣ ಕೊಳ ಇದೆ. ಆ ಕೊಳದಲ್ಲಿ ನಮ್ಮ ಸರ್ವ ಇಷ್ಟಾರ್ಥಗಳನ್ನು ಕೂಡ ಕೇಳಿ ಆಗತ್ತಾ ಇಲ್ವೋ ಅಂತ ಈಡೇರಿಕೆ ಭರವಸೆ ಸಿಗೋಂಥ ಒಂದು ಜಾಗ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಇರುವಂಥ ಒಂದು ಸ್ಥಳ ಇದು. ಶಿವಮೊಗ್ಗದಿಂದ ಸುಮಾರು 34 ಕಿಲೋಮೀಟ್ರ್ ದೂರ ಕ್ರಮಿಸಬೇಕು ಈ ದೇವಸ್ಥಾನನ ತಲುಪಲಿಕ್ಕೆ. ನಾವು ಹೋದಾಗ ಹೊರಗಡೆ ಕೆಲಸ ಕೂಡ ನಡೀತಾ ಇತ್ತು, ಶೀಟ್ ಎಲ್ಲ ಎಳಿತಾ ಇದ್ರು. ದೇವಾಲಯದ ಹತ್ರ ಹೋದ್ವಿ. ಅಲ್ಲಿ ಫೋಟೋ ಎಲ್ಲ ತೆಗಿಲಿಕ್ಕೆ ಅವಕಾಶ ಇಲ್ಲ, ಆದ್ರೂ ಕೂಡ ದೇವಸ್ಥಾನದ ಒಂದು ಬಿಟ್ಟು ಇಟ್ಕೊಂಡಿದ್ದೀನಿ. ಎಡಭಾಗದಲ್ಲಿ ನೋಡಿ, ಚೌಡೇಶ್ವರಿ ದೇವಸ್ಥಾನ ಇದೆ, ಪುಟ್ಟಗುಡಿ. ಇಲ್ಲಿ ಅರ್ಚಕರಂತೂ ಫೋಟೋ ತೆಗಿಲಿಕ್ಕೆ ಬಿಡಲೇ ಇಲ್ಲ. ಗರುಡಗಂಬ. ಹಾಗೆ ದೇವಸ್ಥಾನಕ್ಕೆ ಹೋದ್ವಿ, ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಗುಳಿಗುಳಿ ಶಂಕರ ದೇವಸ್ಥಾನ. ನಮಗೆ ಏನೇ ಬೇಡಿಕೆ ಈಡೇರೋದಿದ್ರೂ ನಾವಿಲ್ಲಿ ಬಿಲ್ವ ಪತ್ರೆನ ಕೊಡ್ತಾರೆ. ಅದು 20 ರೂಪಾಯಿ ಅರ್ಚನೆ ಟಿಕೆಟ್ ಕೊಟ್ಬಿಟ್ಟು ತೊಗೊಂಡೋದ್ರೆ ಇವರೇ ಕೊಡೋಂಥ ಬಿಲ್ವ. ನಾವು ಎಷ್ಟಂದ್ರೆ ಅಷ್ಟು ತೊಗೊಂಡೋಗಿ ಹಾಕೋವಾಗಿಲ್ಲ, ಒಂದೇ ಒಂದು ಬಿಲ್ವ ಕೊಡ್ತಾರೆ. ರೆಸಿಪ್ಟ್ ಅರಿಸ್ಕೊಂಡು ನಾವು ಬಿಲ್ವ ಪತ್ರೆ ತಗೊಂಡು ದರ್ಶನ ಮಾಡಿಕೊಂಡು ಹೊರಟ್ವಿ. ನೋಡಿ, ಕೊಳದ ಹತ್ರ ಬಂದಿದ್ದೀವಿ. ಗುಳಿಗುಳಿ ಶಂಕರ ಅಂದರೆ ಅಲ್ಲಿ ಗುಳಿಗುಳಿ ಆಕಾರದಲ್ಲಿ ನೀರು ಗುಳಿಗಳು ಹೇಳ್ತಾ ಇರುತ್ತೆ. ಅಂದರೆ ಉದ್ಭವ ತೀರ್ಥ ಇದು. ಇದು ಕಾಶಿಯಿಂದ ಬರುತ್ತೆ ಅಂತ ಕೂಡ ಹೇಳ್ತಾರೆ, ಪ್ರತೀತಿ ಇದೆ. ಗುಳಿಗುಳಿಯಾಗಿ ಉದ್ಭವಿಸುವಂಥ ಒಂದು ತೀರ್ಥ. ಸುಮಾರು ಅಂದರೆ ಎಷ್ಟು ತೋಟಕ್ಕೆ ಆಗೋಷ್ಟು ನೀರು ಹೋಗುತ್ತೆ ಅಂದರೆ ಸುಮಾರು 3.5-4 ಇಂಚಷ್ಟು ನೀರು ಪ್ರತಿನಿತ್ಯ ಎಲ್ಲ ಕಾಲದಲ್ಲೂ ಹೊರ ಹೋಗುತ್ತೆ. ಅದನ್ನು ತೋರಿಸಿದ್ದೀನಿ, ನೋಡ್ಬೋದು ನೀವು. ಹಾಗೆ ನೀರಲ್ಲಿ ತುಂಬ ಕೋರಲ್ಸು ಸೃಷ್ಟಿಯಾಗ್ಬಿಟ್ಟಿದೆ ನೋಡಿ. ಅದನ್ನು ಶಿವನ ಜಟೆ ಅಂತ ಕೂಡ ಹೇಳ್ತಾರೆ. ಬೆಳಗಿನ ಸೂರ್ಯನ ಕಿರಣ ಬಿದ್ದಾಗ ಬಂದು ನೋಡಿದ್ರೆ ಚಿನ್ನದ ಥರ ಹೊಳಿತಾ ಇರುತ್ತಂತೆ ಅದು. ನೋಡಿ, ಈಗ ಕೂಡ ಆ ಕೋರಲ್ಸು ಎಷ್ಟು ಉದ್ಭವಿಸಿದೆ ಅಂದರೆ ಅದರಲ್ಲಿ ನಾವು ಬಿಲ್ವ ಪತ್ರೆನ ಬಿಟ್ಟರೆ ವಾಪಸ್ ಬರುತ್ತೆ ಅಂತ ಯಾವುದೇ ನಂಬಿಕೆ ಬರಲ್ಲ. ಅಂಥ ಒಂದು ಪವಾಡ ಇಲ್ಲಿ ನಡೆಯುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ನಾವು ಬಿಲ್ವನ ಬಿಟ್ಟು ನಾವು ಏನೋ ಅಂದ್ಕೊಂಡು ನಾನು ನನ್ನ ಹೊರಗಿತ್ತಿ ಇಬ್ಬರೂ ಬಿಟ್ವಿ. ನಮ್ಮದು ಹೋಗಿ ಕೋರಲ್ಸ್ ಒಳಗಡೆ ಹೋಗಿ ಕಚ್ಕೊಂಡು ಬಿಡ್ತು. ಯಾವುದೇ ಕಾರಣಕ್ಕೂ ವಾಪಸ್ ಬರೋ ಚಾನ್ಸೇ ಇಲ್ಲ. ಯಾಕಂದರೆ ಬೇಡಿಕೆ ಈಡೇರುತ್ತೆ ಅನ್ನೋ ಭರವಸೆ ಸಿಕ್ಕಾಗ ನಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಸಮಾಧಾನ. ಇಲ್ಲಾಂದರೆ ಎಲ್ಲೆಲ್ಲೋ ಕೇಳ್ಕೊಂಡಲ್ಲಪ್ಪ, ಯಾಕಾದರೂ ಕೇಳ್ಕೊಂಡಲ್ಲ ಅನ್ನೋ ಒಂದು ಬೇಜಾರಾಗುತ್ತೆ. ನನಗೂ ಅದೇ ಬೇಜಾರಲ್ಲಿ ನೋಡ್ತಾ ಇದ್ದೀನಿ. ಕೋರಲ್ಸ್ ಒಳಗಡೆ ಕಚ್ಕೊಂಡಿದ್ದಂಥ ಒಂದು ಬಿಲ್ವ ಎಲೆ ಮೂತಿನ ಮೇಲ್ ಮಾಡಿಕೊಂಡು ರಾಕೆಟ್ ಥರ ಸ್ಪೀಡಾಗಿ ಬಂದ್ಬಿಡ್ತು. ಸಖತ್ ಆಶ್ಚರ್ಯ ಆಯಿತು ನಿಜವಾಗ್ಲೂ. ಅವಾಗ ತುಂಬಾ ಖುಷಿಯಾಗುತ್ತೆ. ಜೊತೆಗೆ ಬೇಡಿಕೆ ಈಡೇರೋ ಒಂದು ಭರವಸೆ ಮನಸ್ಸಿಗೆ ಸಿಗುತ್ತಲ್ಲ, ತುಂಬಾ ಆನಂದ ಆಗುತ್ತೆ. ಕೋರಲ್ಸ್ ಬೆಳ್ಕೊಳ್ಳೋದ್ರಿಂದ ಅದರೊಳಗಡೆ ನಮಗೆ ಒಂದು ಲಿಂಗ ಇದೆ, ಅದು ಕಾಣಿಸಲ್ಲ. ಹಾಗಾಗಿ ಅದನ್ನು ಫೋಟೋನ ಹಾಕಿದ್ದೀನಿ, ನೀವು ನೋಡ್ಬೋದು. ಶಿವಲಿಂಗ ಇದೆ. ಜೊತೆಗೆ ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ಮರದ ನೆರಳು ಅದರಲ್ಲಿ ಕಾಣಿಸ್ತಾ ಇದೆ. ಆಳ ಎಲ್ಲ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ನೋಡಿ, ನಮ್ಮ ಥರನೇ ಬೇಡಿಕೆನ ಈಡೇರಿಸ್ಕೊಳ್ಳಿಕ್ಕೆ ಬಿಲ್ವನ ಬಿಟ್ಟು ಕಾಯ್ತಾ ಕೂತಿದ್ದಾರೆ ಬೇರೆ ಭಕ್ತಾದಿಗಳು. ಹಾಗೆಯೇ ನೀರು ತುಂಬಾ ಪ್ಯೂರ್ ನೀರಂತೆ. TDS ಲೆವೆಲ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನು ತೀರ್ಥ ಥರ ಮನೆಗೆ ತೊಗೊಂಡೋಗಿ ಸೇವನೆ ಮಾಡ್ಬೋದಂತೆ. ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಬಾಟಲ್ ಎಲ್ಲ ಎತ್ಕೊಂಡು ಹೋಗಿರಲಿಲ್ಲ. ನೆಕ್ಸ್ಟು ಯಾರಾದರೂ ಹೋದರೆ ಖಂಡಿತ ಬಾಟಲ್ನ ತೊಗೊಂಡೋಗಿ ತೀರ್ಥನ ತಂದು ಸೇವನೆ ಮಾಡ್ಬೋದು. ನೋಡಿ, ಕೋರಲ್ಸ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಅದರೊಳಗಡೆ ಬಿಲ್ವ ಬಿಟ್ಟರೆ ನೋಡಿ ವಾಪಸ್ ಬರೋ ಯಾವ ಸಾಧ್ಯತೆಯೂ ಇಲ್ಲ ಅನಿಸುತ್ತೆ. ಅಂಥದ್ರಲ್ಲಿ ಪವಾಡ ಸದೃಶ ನಿಜವಾಗ್ಲೂ ಬಿಲ್ವ ಆಚೆ ಬರುತ್ತೆ ನಮ್ಮ ಬೇಡಿಕೆ ಈಡೇರೋದಾದರೆ. ಆ ಬಿಲ್ವನ ಮತ್ತೆ ಶಿವಲಿಂಗದ ಮೇಲೆ ಇಟ್ಟು 5 ಚಂಬೆನೋ ನೀರು ಹಾಕಿಸ್ಬಿಟ್ಟು ನಮಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಗಂಧ ಹಚ್ಬಿಟ್ಟು ಕೊಡ್ತಾರೆ. ಅದನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ನಮ್ಮ ಬೇಡಿಕೆ ಎಷ್ಟು ದಿನದಲ್ಲಿ ಈಡೇರುತ್ತೆ ಅನ್ನೋದು ನಮ್ಮ ಸಂಕಲ್ಪ ಆಗಿರುತ್ತೆ. ಹಾಗೆಯೇ ನಾವು ಕೂಡ ಬೇಡ್ಕೊಂಡು ನಮ್ಮ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ಭರವಸೆಯೊಟ್ಟಿಗೆ ನೆಮ್ಮದಿಯಾಗಿ ಆಚೆ ಬಂದ್ವಿ. ಆವಾಗ ಅದೇ ಬಿಲ್ವನ ಶಿವಲಿಂಗದ ಮೇಲೆ ಇಟ್ಟು ನಮಗೆ ಅರ್ಚನೆ ಮಾಡಿ ಕೊಟ್ಟರು. ಹಾಗೆ ನಾವು 5 ತಂಬಿಗೆ ನೋಡಿ ಎಷ್ಟು ಸ್ಪೀಡಾಗಿ ಬಂತು ನಂದು ಬಿಲ್ವ. ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ ನೋಡಿ. ಒಳಗಡೆ ಇರೋವಂಥ ಶಿವಲಿಂಗ ಇದು. ನೋಡಿ, ಕೋರಲ್ಸ್ ಎಲ್ಲ ಈ ರೀತಿಯಾಗಿ ಕಾಣಿಸುತ್ತೆ. ನೀರು ನೋಡಿ, ಸುಮಾರು 3.5-4 ಇಂಚಷ್ಟು ನೀರು ಪ್ರತಿನಿತ್ಯ ಇಷ್ಟು ಹೊರಗೆ ಹೋಗ್ತಾ ಇರುತ್ತೆ. ಇದೇ ಶಿವಲಿಂಗದ ಮೇಲೆ ಇಟ್ಟು ಅರ್ಚನೆ ಮಾಡಿ ಕೊಡ್ತಾರೆ ನಮ್ಮ ಬಿಲ್ವನ. ತಂದು ಮನೆಯಲ್ಲಿ ಪೂಜೆ ಮಾಡಿಕೊಳ್ಬೇಕು. ಎಷ್ಟು ದಿನದಲ್ಲಿ ಈಡೇರಬೇಕು ಅಂತ ನಾವು ಕೇಳ್ಕೊಂಡಿರ್ತೀವಿ. ಆಯಾ ಬೇಡಿಕೆ ಈಡೇರೋದಾದರೆ ಮಾತ್ರ ಬಿಲ್ವ ವಾಪಸ್ ಬರುತ್ತೆ, ಇಲ್ಲಾಂದರೆ ಬರಲ್ಲ.
ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಯಾರಾದರೂ ಶಿವಮೊಗ್ಗ ಸೈಡ್ ಟ್ರಿಪ್ ಹೋದರೆ ಖಂಡಿತ ಈ ಸ್ಥಳಕ್ಕೆ ಭೇಟಿ ಕೊಡಿ. ನಿಮ್ಮ ಬೇಡಿಕೆ ಏನಾದರೂ ಇದ್ದರೆ ಕೇಳಿಕೊಂಡು ಬರ್ಬೋದು, ಇಲ್ಲ ದರ್ಶನ ಮಾಡಿ ಆದ್ರೂ ಬರ್ಬೋದು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನಾವು ಕೂಡ ನೋಡಿಕೊಂಡು ಹಾಗೆ ಕೊಲ್ಲೂರು ಮೂಕಾಂಬಿಕೆ ಮತ್ತು ಸಿಗಂದೂರು ಅಮ್ಮನ ದರ್ಶನ ಮಾಡೋದಿತ್ತು. ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಕೊಲ್ಲೂರಲ್ಲಿ ಮತ್ತು ಸಿಗಂದೂರಲ್ಲೂ ಕೂಡ ಇವಾಗ ಫೋಟೋ ವಿಡಿಯೋಸ್ ಎಲ್ಲ ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ. ನೋಡಿ, ಕೊಲ್ಲೂರಿಗೆ ಬಂದಿದ್ದೀವಿ. ನದಿ ಹರಿವು ತೋರಿಸ್ತಾ ಇದ್ದೀನಿ. ಪಾರ್ಕ್ ಮಾಡಿ ಹೋಗ್ತಿದ್ದೀವಲ್ಲ, ಆ ಕಡೆಯಿಂದ ತೋರಿಸ್ತಾ ಇರೋದು ಇದು. ದೇವಸ್ಥಾನಕ್ಕೆ ಹೋದಾಗ ನಾವು ಗುರುವಾರ ಹೋಗಿದ್ರಿಂದ ಅಷ್ಟು ರಶ್ ಇರಲಿಲ್ಲ. ಶುಕ್ರವಾರ ಹೋಗಿದ್ರೆ ತುಂಬಾ ರಶ್ ಆಗ್ತಿತ್ತು. ಸ್ವಲ್ಪ ಖಾಲಿನೇ ಇತ್ತು ನೋಡಿ. ಹೋಗಿ ದರ್ಶನ ಮಾಡ್ಕೊಳ್ಳೋದ್ರ ಜೊತೆಗೆ ಫಸ್ಟ್ ಟೈಮ್ ಪ್ರಸಾದ ಸೇವನೆ ಮಾಡೋ ಅದೃಷ್ಟ ಸಿಕ್ತು. ನೋಡಿ, ಅಮ್ಮನ ವಿಗ್ರಹ ಹಾಗೆ ತೇರು ಎಲ್ಲ ತೋರಿಸಿದ್ದೀನಿ. ಆವರಣ ಯಾವಾಗಲೂ ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಅಷ್ಟೊಂದು ರಶ್ ಇರಲಿಲ್ಲ. ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೊರಟ್ವಿ. ಹಾಗೆ ಲಾಸ್ಟ್ ಪ್ಲೇಸ್ ಸಿಗಂದೂರು ಚೌಡೇಶ್ವರಿ ಅಮ್ಮನ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಸಿಗಂದೂರಲ್ಲೂ ಕೂಡ ಸ್ವಲ್ಪ ಮೋಡ ಹಾಗೆ ಸೋನೆ ವಾತಾವರಣ ಇತ್ತು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ದೇವಸ್ಥಾನದ ಆವರಣ. ಗುರುವಾರ ಆಗಿರೋದ್ರಿಂದ ಅಷ್ಟು ರಶ್ಶು ಇಲ್ಲ ಮತ್ತು ಕ್ಯೂ ಕೂಡ ಇಲ್ಲ. ನೋಡಿ, ದೇವಸ್ಥಾನ ಹಾಗೆ ಅಮ್ಮನ ವಿಗ್ರಹ ದರ್ಶನ ಮಾಡ್ಕೊಂಡ್ಬಿಡಿ. ಫ್ರೀ ಆಗಿತ್ತು. ನಾವು ದರ್ಶನ ಮಾಡಿ ಹೊರಟ್ವಿ ಅಲ್ಲಿಂದ. ನೋಡ್ತಿದ್ದೀರಲ್ಲ, ಮುಸ್ಸಂಜೆ ಆಗಿದ್ದರಿಂದ ವಾತಾವರಣ ಈ ರೀತಿಯಾಗಿತ್ತು. ಜೊತೆಗೆ ಸೋನೆ ವೆದರು. ನಾವು ನೋಡಿದ ಸ್ಥಳಗಳನ್ನ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದೇವಸ್ಥಾನನ ನೋಡಿಕೊಂಡು ಹಾಗೆ ತೂಗು ಸೇತುವೆನ ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಗಾಡಿ ಪಾರ್ಕ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಎಲ್ಲ. ತೂಗು ಸೇತುವೆದು ತುಂಬಾ ಕೆಲಸ ಇದೆ, ಇನ್ನೂ ಕೆಲಸ ನಡೀತಾನೇ ಇದೆ. ಆದ್ರೂ ವಿಹಂಗಮ ನೋಟ ಅಂತೂ ಬೊಂಬಾಟಾಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ನಾನು ತೋರಿಸಿದ ಟೂರಿಸ್ಟ್ ಪ್ಲೇಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಗುಳಿಗುಳಿ ಶಂಕರ ದೇವಸ್ಥಾನ ಇರ್ಬೋದು, ಹಾಗೆ ಸಿಗಂದೂರೇಶ್ವರಿ ತೂಗು ಸೇತುವೆ ಇರ್ಬೋದು, ತೋರಿಸಿರೋಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋನ ಮುಗಿಸಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ಧನ್ಯವಾದಗಳು.